ಈ ಬೆಳಗ್ಗೆ ಏನು ಮಾಡ್ತಿದ್ದಾನೆ ಅಂದ್ಕೊಂಡ್ರ? ಏನಿಲ್ಲ, ಇವಾಗೊಂದು ರೈಡ್ಗೆ ಹೋಗ್ತಾಯಿದ್ದೀವಿ. ಸೊ ಟೈಮು ನೋಡ್ಬೋದು 4:17. ಎಲ್ಲ ರೆಡಿಯಾಗಿದ್ದೀವಿ. ನಾನೇ ಹೊರಡಬೇಕು. ಗಾಡಿ ಆಲ್ಮೋಸ್ಟ್ ವಾರ್ಮಪ್ ಆಗಿದೆ, ಇನ್ನೇನು ಹೊರಡೋದಷ್ಟೇ ಬಾಕಿ. ಒಂದು RS200, ಒಂದು ಡ್ಯೂಕ್ 250, ಇನ್ನೊಂದು ADV 390. ರೈಡ್ ಎಲ್ಲಿಗೆ ಅಂತ ಹೋಗ್ತಾ ಇಲ್ಲ ಹೇಳ್ತೀನಿ, ಬನ್ನಿ ನಾವು ಹೊರಡೋಣ. ಹಂಗಂದರೆ ಫೇಮಸ್ ಪಾರ್ಲೆ ಟೋಲಲ್ಲಿದ್ದೀವಿ. ಇದೆ ಪಾರ್ಲೆ ಫ್ಯಾಕ್ಟ್ರಿ, ಪಾರ್ಲೆ ಟೋಲಲ್ಲಿದ್ದೀವಿ. ನಾವು ಇವತ್ತು ಆ್ಯಕ್ಚುಲಿ ಹೋಗ್ತಾ ಇರೋದು ಹಂಪಿಗೆ. ಸೊ ಇವತ್ತಿನ ರೈಡ್ ಬಂದು ಅರೌಂಡ್ 350 ಚೇಂಜ್ ಕಿಲೋಮೀಟರ್ಸು. ಎಷ್ಟೊತ್ತು ಬೇಡ, ಒಂದು 3-4 hours ಸಾಕು, ಆರಾಮಾಗಿ ಹುಡ್ಕೊಂಡು ಹೋಗ್ಬೋದು. ಹೆಂಗೂ ಹೈವೇ ಚೆನ್ನಾಗಿದೆ. ನಮ್ಮ ಜೊತೆಲಿ ಬಂದವನೊಬ್ಬನು ಮಿಸ್ ಆಗಿಬಿಟ್ಟಿದ್ದಾನೆ, ಅವನಿಗೋಸ್ಕರ ವೆಯ್ಟಿಂಗ್. ಅವ್ನು ಬಂದ ತಕ್ಷಣ ಹೊರಡೋದೆ. ಆಗಲೇ ಟೈಮ್ 5 ಗಂಟೆ ಆಯಿತು. ಬೇಗನೆ ಹೊರಡೋಣ ಅಂದ್ಕೊಂಡಿದ್ವಿ, ಲಾಂಗ್ ವೀಕೆಂಡ್ ಬೇರೆ, ಸೊ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ. ಇವನೇನು ಬರೋ ಥರನೇ ಕಾಣಿಸ್ತಿಲ್ವಲ್ಲ. ಅಲ್ಲೂ ಗೊರಗುಂಟೆಪಾಳ್ಯಲ್ಲೂ ಒಂದು 5 ನಿಮಿಷ ನಿಂತ್ವಿ, ಇಲ್ಲೂ ಒಂದು 5 ನಿಮಿಷ ಆಯಿತು ಬಂದು ನಿಂತು. ವೆಯ್ಟ್ ಮಾಡೋಣ, ಬರಲಿ ಅವನು, ಬಂದ ತಕ್ಷಣ ಹೊಡೋಣ. ಇವಾಗೊಂದು ಒಳ್ಳೆ ಕತೆ ಆಯಿತು. ನಾವು ಒಳ್ಳೆ ವೆಯ್ಟ್ ಮಾಡ್ಕೊಂಡಿದ್ವಿ, ಅವ್ನು ನೋಡಿದ್ರೆ ಮುಂದೆ ಹೋಗಿದ್ದಂತೆ, ನೆಲಮಂಗಲ ಟೋಲ್ ದಾಟಿದಾನಂತೆ. ನಾವು ಕಾಯ್ಕೊಂಡು ನಿಂತಿರೋದೇ ಆಯ್ತು ಇಲ್ಲಿ. ಅವ್ನು ಯಾವ ಗ್ಯಾಪಲ್ಲಿ ಪಾಸ್ ಆದಂತಲೇ ಗೊತ್ತಾಗಿಲ್ಲ. ಸರಿ ಹೊರಡೋಣ. ಟ್ರಾಫಿಕ್ ಅಷ್ಟೇನು ಅನ್ನಿಸ್ತಾ ಇಲ್ಲ, ಬಟ್ ನೋಡೋಣ. ಬೇಗ ಇವಾಗ ಹೈವೇ ಕವರ್ ಮಾಡಬೇಕು. ಸೊ ಸ್ವಲ್ಪ ರೈಡ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬೆಳಕಾದ್ಮೇಲೆ ಸಿಗೋಣ. ಇವಾಗ ಅಷ್ಟೇನು ವಿಸಿಬಿಲಿಟಿ ಕಾಣಿಸ್ತಾ ಇರಲ್ಲ ಅನ್ಕೋತೀನಿ, ಆಮೇಲೆ ಸಿಗೋಣ. ಓಕೆ. 1 hour later. ನಾನು ರೈಡ್ ಹೋಗ್ತಿರೋದು ಇವರಿಬ್ರ ಜೊತೆನೆ. ಇವರು ಬೇರೆ ಯಾರು ಅಲ್ಲ, ಇವ್ರು ನನ್ನ ರೂಮ್ಮೇಟ್ಸ್ ಆ್ಯಕ್ಚುಲಿ. ಮುಂದೆ ಹೋಗ್ತಿರೋನು ನಿತಿನ್ ಅಂತ, ಅವನ ಹತ್ರ ಡ್ಯೂಕ್ 250 ಇದೆ. ಇವನು ಸುಧಾಂಶು RS200. ಸೊ ಇವಾಗ ಜಸ್ಟ್ ತಾನೇ ಈಗೊಂದು 5-10 minutes ಹಿಂದೆ ಚಿತ್ರದುರ್ಗ ಫ್ಲೈಓವರಲ್ಲಿ ಡೈವರ್ಷನ್ ತಗೊಂಡು ಹೊಸಪೇಟೆ ಹೈವೇಲಿ ಇದ್ದೀವಿ. ಅರೌಂಡ್ ಇನ್ನೂ ಒಂದು 100 kilometers ಇದೆ ಹೊಸಪೇಟೆ. ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಟೈಮು ಆಲ್ರೆಡಿ 8 ಅನ್ಕೊಳ್ಳಿ, 7:57, 8 o'clock. ಅರೌಂಡ್ ಹೊಸಪೇಟೆ ಹತ್ತತ್ರ ರೀಚ್ ಆಗ್ತಿದ್ದಂಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ರೈಡ್ ಎಂಜಾಯ್ ಮಾಡೋಣ. ಬ್ಯೂಟಿಫುಲ್ ಸನ್ನಿ ಡೇ. ನೋಡಿ ಎಷ್ಟೊಂದು ವಿಂಡ್ ಮಿಲ್ಸ್ ಇದೆ ಇಲ್ಲಿ. ಒಂಥರ ಏನೋ ಸೀನಿಕ್ ರೂಟ್ ಅಂತಾನೆ ಹೇಳ್ಬೋದು. ಇದು ಸಾಕಾಗಿದೆ ರೂಟ್, ರೈಡ್ ಮಾಡೋಕ್ ಒಳ್ಳೆ. ಬನ್ನಿ ರೈಡ್ ಎಂಜಾಯ್ ಮಾಡೋಣ.
ಹೊಸಪೇಟೆಗೆ ಹೋಗೋದ್ರೊಳಗೆ ಫ್ಯೂಲ್ ಬೇಕಾ ಅಂತ ನನಗೆ. 150 ರೇಂಜ್ ಇದೆ, ಏನಕ್ಕೆ ಸಾಲಲ್ಲ. ಇದೇ ಥರ ಹೊಡಿತಾ ಇದ್ರೆ ಬೇಗ ಖಾಲಿ ಆಗುತ್ತೆ. ಈ ವಿಂಡ್ ಮಿಲ್ಸು, ಈ ಏನು ಒಳ್ಳೆ ಹೈವೇ, ಸೊ 3 ಜನನು ಸಕ್ಕತ್ತಾಗಿ ರೈಡ್ ಎಂಜಾಯ್ ಮಾಡ್ತಾ ಇದ್ದೀವಿ. ಹಿಂಗೊಂದು ಸ್ಟಾಪ್ ಕೊಟ್ಟೆ ನೋಡಿ, ಗಾಡಿ ಹೆಂಗೆ ಕಾಣಿಸ್ತಿದೆ ಅಂತ. ಚಕ್ಕಪಕ್ಕ ಬನ್ನಿ ಹೊರಡೋಣ. ಇನ್ನೊಂದು 50 ಕಿಲೋಮೀಟರ್ಸ್ ಅನ್ಕೋತೀನಿ ಹೊಸಪೇಟೆ. ಅಲ್ಲಿ ಹೋಗ್ಯೇ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಕೊಡೋಣ ಅಂತ. ಅಲ್ಲಿ ತನಕ ಏನೂ ಸ್ಟಾಪ್ಸ್ ಇಲ್ಲ. ಸೊ ಬನ್ನಿ ರೈಡ್ ಕಂಟಿನ್ಯೂ ಮಾಡೋಣ. ಗಾಡಿ ಲೋ ಫ್ಯೂಲ್ ಬಂದಿದೆ, 30 ಕಿಲೋಮೀಟರ್ ಮೈಲೇಜ್ ಕೊಡ್ತಿದೆ ಅಂತ ಹೇಳ್ತಾ ಇದೆ. ನೋಡೋಣ, ಚೆಕ್ ಮಾಡೋಣ ನಿಜಾನ ಹೌದಾ. ಯಾಕೋ ಡೌಟ್ ನನಗೆ, ಹಿಂಗೆ ಹೊಡ್ಕೊಂಬಂದಿರೋ ಸ್ಪೀಡಿಗೆ ಇದು 30 ಎವರೇಜ್ ಕೊಟ್ಟಿರೋದು ನಂಗೆ ಯಾಕೋ ಡೌಟು. 300 ಕಿಲೋಮೀಟರ್ಸ್ ಆಯಿತು ಫುಲ್ ಟ್ಯಾಂಕಲ್ಲಿ. ಸೊ ನೋಡೋಣ, ನೆಕ್ಸ್ಟ್ ಹಾಸ್ಪಿಟಲ್ಲಿ ಫ್ಯೂಲ್ ಹಾಕ್ಸಿದಾಗ ಎಷ್ಟು ಬಂದಿದೆ ಏನು ಅಂತ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಇವಾಗಷ್ಟೇ ಪೆಟ್ರೋಲ್ ಹಾಕಿದೆ. ಸೊ ಟ್ರಿಪ್ ಬಂದು 361 ಆಗಿದೆ. 12 ಲೀಟ್ರ್ ಫ್ಯೂಲ್ ಹಿಡಿತು. ಸೊ ಮೈಲೇಜ್ 30 ಕೊಟ್ಟಿದೆ ಗಾಡಿ. ಪರವಾಗಿಲ್ವೇ, ಇಷ್ಟು ಸಾಕಪ್ಪ ಕೊಟ್ರೆ, ಇನ್ನೇನು ಬೇಕು. ಸೂಪರ್. ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.